ಪ್ರತಿಪಕ್ಷ ನಾಯಕರ ಬಗ್ಗೆ ಲಘುವಾಗಿ ಮಾತನಾಡಬೇಡಿ, ಅದನ್ನ ಅರಗಿಸಿಕೊಳ್ಳೋದು ಕಷ್ಟ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯಗೆ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರ ಹಲವು ವಿಚಾರಗಳಲ್ಲಿ ದುಡುಕಿನ ನಿರ್ಧಾರ ಕೈಗೊಂಡಿದೆ ಎಂದಿದ್ದಾರೆ. ಅಲ್ಲದೆ ಸರ್ಕಾರದ ಬಗ್ಗೆ ಕಾಂಗ್ರೆಸ್ಗೆ ಉತ್ಸಾಹವಿಲ್ಲ, ಕಾಂಗ್ರೆಸ್ ಮೇಲಿಟ್ಟಿದ್ದಂಥ ಭರವಸೆಗಳು ಹುಸಿಯಾಗೋ ಲಕ್ಷಣ ಭಾವನೆ ಎಲ್ಲರಲ್ಲಿಯೂ ಇದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಒಂದೇ ಪಕ್ಷದ ಸರ್ಕಾರವಿದ್ರೂ ಕೂಡ ಸಮನ್ವಯ ಸಮಿತಿ ರಚಿಸಲಾಗ್ತಾ ಇದೆ. ಬಹುಶಃ ವಲಸಿಗ ಕಾಂಗ್ರೆಸ್ಸಿಗರು ಮತ್ತು ಮೂಲ ಕಾಂಗ್ರೆಸ್ಸಿಗರ ಸಮ್ಮಿಶ್ರ ಸರ್ಕಾರ ಇದಾಗಿರಬಹುದು, ಅದಕ್ಕೆ ಸಮನ್ವಯ ಸಮಿತಿ ರಚನೆ ಮಾಡ್ತಾ ಇದ್ದಾರೆ ಅಂತ ಎಚ್.ಡಿ.ಕೆ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಸಿಇಟಿ ಮತ್ತು ಕಾಮೆಡ್ಕೆ ವಿಚಾರದಲ್ಲಿ ಸರ್ಕಾರ ಖಾಸಗಿಯವರಿಗೆ ಅನುಕೂಲ ಮಾಡಿಕೊಡುವ ಪ್ರಯತ್ನ ಮಾಡ್ತಾ ಇದೆ ಅಂತ ಗುಡುಗಿದ್ದಾರೆ. ಡಿಸಿ ವರ್ಗಾವಣೆ ವಿವಾದ ಕುರಿತಂತೆ ಸಿಎಂ ಸಚಿವ ಶಿವರಾಜ್ ತಂಗಡಿಗೆ ರಾಜೀನಾಮೆ ಪಡೆಯಬೇಕಿತ್ತು ಅಂತಲೂ ಕೂಡ ಹೇಳಿದ್ದಾರೆ. ಚುನಾವಣೆಗೆ ಪೂರ್ವದಲ್ಲಿ ಇದೇ ಸಭಾಂಗಣದಲ್ಲಿ ಕೊನೆಯ ಹಂತದಲ್ಲಿ ತಮ್ಮೆಲ್ಲರ ಜೊತೆಯಲ್ಲಿ ನನ್ನ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಚುನಾವಣೆಯ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಒಂದು ಅವಕಾಶ ಆ ಸಂದರ್ಭದಲ್ಲಿ ಕಲ್ಪಿಸಿಕೊಟ್ಟಂಥದ್ದನ್ನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಚುನಾವಣೆಯ ನಂತರ ಮೊದಲನೇ ಬಾರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೊತೆಯಲ್ಲಿ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವು ಭಾವನೆಗಳು ಮತ್ತು ರಾಜ್ಯದ ಹೊಸ ಸರ್ಕಾರ ಬಂದ ನಂತರದ ಪ್ರತಿನಿತ್ಯದ ಆಗು ಹೋಗುಗಳ ಬಗ್ಗೆ ತಮ್ಮಗಳ ಜೊತೆಯಲ್ಲಿ ಕೆಲವಾರು ನಿಮಿಷಗಳ ಕಾಲ ತಮ್ಮ ಜೊತೆಯಲ್ಲಿ ಇವತ್ತು ನನ್ನ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಪ್ರೆಸ್ ಕ್ಲಬ್ ಮತ್ತು ವರದಿಗಾರರ ಕೂಟದ ಪದಾಧಿಕಾರಿಗಳು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತು ತಮ್ಮೆಲ್ಲರಿಗೆ ಮೊದಲನೇದಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಉಪಾಧ್ಯಾಯ ಅವರು ಹೇಳಿದಂಥ ರೀತಿಯಲ್ಲಿ ಈಗಾಗಲೇ ಹೊಸ ಸರ್ಕಾರ ರಚನೆಯಾಗಿ 1 ತಿಂಗಳ ಅವಧಿಯನ್ನು ಪೂರೈಸಿ 2ನೇ ತಿಂಗಳ ಅವಧಿಯನ್ನು ಪೂರೈಸತಕ್ಕಂಥ ಇನ್ನೊಂದು ವಾರ ಇರ್ಬೋದು ಬಾಕಿ. ಈ ಸರ್ಕಾರ ರಚನೆ ಆದಾಗ ನಾನೊಂದು ಮಾತನ್ನು ಹೇಳಿದ್ದೆ, ಒಂದು ಕನ್ಸ್ಟ್ರಕ್ಟಿವ್ ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಸರ್ಕಾರಕ್ಕೆ 6 ತಿಂಗಳ ಒಂದು ಗಡುವನ್ನ, ಒಂದು ಗ್ರೇಸ್ ಪೀರಿಯಡ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಚಿಂತನೆ ಇದೆ ಅಂತಕ್ಕಂಥ ವಿಷಯವನ್ನು ಮಾಧ್ಯಮದ ಸ್ನೇಹಿತರ ಮುಂದೆ ನಾನು ವ್ಯಕ್ತಪಡಿಸಿದ್ದೆ, ನನ್ನ ಮುಂದಿನ ಕಾರ್ಯವೈಖರಿಯ ಬಗ್ಗೆ. ಆದರೆ ಇವತ್ತಿನ ಸರ್ಕಾರ ನೋಡಿದ್ರೆ ವಿರೋಧ ಪಕ್ಷಗಳು 6 ತಿಂಗಳು ಮೌನವಕ್ಕೆ ಶರಣಾಗ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ಅವಕಾಶವನ್ನ ವಿರೋಧ ಪಕ್ಷಗಳು ಕೊಡಬೇಕು ಅಂತಕ್ಕಂಥ ಭಾವನೆ ಇಲ್ಲವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಲವಾರು ರೀತಿಯ ದುಡುಕಿನ ನಿರ್ಧಾರಗಳು, ಹಲವಾರು ರೀತಿಯ ಪೂರ್ವ ಸಿದ್ಧತೆಗಳು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಈ ಒಂದು ಸರ್ಕಾರ ಪ್ರಾರಂಭಿಕ ಹಂತದಲ್ಲಿ ಅವರ ಕೆಲವು ನಿರ್ಧಾರಗಳನ್ನು ಪ್ರಕಟ ಮಾಡೋದನ್ನು ನೋಡಿದಾಗ ಯಾವ ಒಂದು ರಾಜ್ಯದ ಜನತೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು, ರಾಜ್ಯದ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿಷಯದಲ್ಲಿ ಹಲವಾರು ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಆ ನಿರೀಕ್ಷೆಗಳನ್ನು ಹುಸಿಗೊಳ್ಳತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ ಅಂತಕ್ಕಂಥ ಭಾವನೆಗಳಿಗೆ ಪ್ರಾರಂಭ ಆಗಿದೆ. ಮತ್ತು ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಮತ್ತು ಬೇರೆ ಬೇರೆ ರಂಗದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಒಂದು ಹೊಸ ಸರ್ಕಾರ ರಚನೆ ಆದಾಗ ಯಾವೊಂದು ಭಾವನೆಗಳಿರ್ತದೆ, ಒಂದು ಹೊಸ ಸರ್ಕಾರ ರಚನೆ ಆಗಿದೆ ಅಂತಕ್ಕಂಥ ಆ ಭಾವನೆಗಳೇ ಜನತೆಯಲ್ಲಿ ಮೂಡಿಸ್ತಕ್ಕಂಥದ್ರಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆಗೆ ನಿರಾಸೆನೂ ಮಾಡಿದ್ದಾರೆ ಅಂತಕ್ಕಂಥ ಭಾವನೆಗಳನ್ನ ನಾವು ಸಾರ್ವಜನಿಕವಾಗಿ ಪ್ರತಿಕ್ರಿಯೆ ಕೊಡೋದನ್ನು ಗಮನಿಸಬಹುದು. ಈಗ ಅದು ಹಲವಾರು ಜನ ನನ್ನ ಮುಂದೆ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾನು ಅವರ ಒಂದು ಭಾವನೆಗಳ ಹಿನ್ನೆಲೆಯಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ. ಇದು ನನ್ನ ವೈಯಕ್ತಿಕವಾದಂಥ ಭಾವನೆ ಅಲ್ಲ. ಯಾಕೆಂದ್ರೆ ಹಲವಾರು ಸಂದರ್ಭದಲ್ಲಿ ಸರ್ಕಾರಗಳು ರಚನೆ ಆದಾಗ ಒಂದು ರೀತಿ ಹುಮ್ಮಸ್ಸಿರುತ್ತೆ. ಇಲ್ಲ, ಒಂದು ಹೊಸ ಸರ್ಕಾರ ರಚನೆ ಆಗಿದೆ,
ಒಂದು ಸರ್ಕಾರ ಯಾವ ಒಂದು ಡೈರೆಕ್ಷನ್ ಹೋಗಬಹುದು ಅಂತಕ್ಕಂಥ ಕುತೂಹಲ ಏನಿರ್ತದೆ. ಈ ಸರ್ಕಾರ ರಚನೆ ಆದಂಥ ದಿನಗಳಿಂದ ನೋಡಿದ್ರೆ ಬಹುಶಃ ಸಾರ್ವಜನಿಕರಿರಲಿ, ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ರೀತಿ ಅವರಲ್ಲಿ ಉತ್ಸಾಹ ಕಾಣೋದನ್ನು ನಾವು ಸಾಧ್ಯ ಆಗ್ತಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ರಾಜ್ಯದಲ್ಲಿ ಒಂದು ರೀತಿ ಹೊಸ ಬೆಳವಣಿಗೆನೂ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ರಾಜ್ಯದ ಉಸ್ತುವಾರಿ ವಹಿಸಿರ್ತಕ್ಕಂಥ ನಾಯಕರು ಬೆಂಗಳೂರಿಗೆ ಬಂದಿದ್ದಾರೆ. ರಾಜಶೇಖರನ್ ಕಳೆದ ಒಂದು ತಿಂಗಳು 15-20 ದಿವಸಗಳ ಹಿಂದೆ ಇರಬೇಕು, ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರ ಬರೆದಿದ್ರು. ರಾಜ್ಯದಲ್ಲಿ ಪಕ್ಷ ಮತ್ತು ಸರ್ಕಾರದ ನಡುವೆ ಒಂದು ಸಮನ್ವಯತೆಯ ಕೊರತೆಯನ್ನು ನೀಗಿಸಲಿಕ್ಕೆ ಒಂದು ಕಮಿಟಿ ಮಾಡೋದು ಸೂಕ್ತ ಅಂತೇಳಿ ಒಂದು ಪತ್ರ ಬರೆದಿದ್ರು ಸೋನಿಯಾ ಗಾಂಧಿ ಅವರಿಗೆ. ಅದು 2-3 ಮಾಧ್ಯಮದ ಸ್ನೇಹಿತರು ಆ ಪತ್ರದ ಸಾರಾಂಶವನ್ನು ಇನ್ನು ಬೆಳಕು ಚೆಲ್ಲಿದ್ದೀರಿ. ನಿನ್ನೆ ಕೇಂದ್ರದ ಇಲ್ಲಿಯ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಅವರ ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಸದ್ಯದಲ್ಲೇ ಸರ್ಕಾರ ಮತ್ತು ಪಕ್ಷದ ನಡುವೆ ಆ ಒಂದು ವಿಶ್ವಾಸದ ಕೊರತೆ ಇದೆ ಅಂತಕ್ಕಂಥದ್ದಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ ನನಗೆ. ಹೇಳಿದ್ದಾರೆ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿ. ಈ ಸಮನ್ವಯ ಸಮಿತಿ ರಚನೆ ಮಾಡೋದು ಇತ್ತೀಚೆಗೆ ಹಲವಾರು ರಾಜ್ಯಗಳು ಕೇಂದ್ರ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಯುಗ ಏನು ಪ್ರಾರಂಭ ಆಗಿದೆ. ಆ ಸಮ್ಮಿಶ್ರ ಸರ್ಕಾರಗಳು ಒಂದು ವಿಶ್ವಾಸದಿಂದ ಕೆಲಸವನ್ನು ನಿರ್ವಹಿಸಲಿಕ್ಕೆ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿರತಕ್ಕಂಥದ್ದು ಇಲ್ಲಿಯವರೆಗೆ ಬಂದಿರತಕ್ಕಂಥ ಒಂದು ಹೊಸ ಮಾರ್ಗ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ದೇ ಸ್ವತಂತ್ರ ಸರ್ಕಾರ, ಅವರ ಪಕ್ಷದ ಸರ್ಕಾರವೇ. ಇದೊಂದು ರೀತಿ ಹೊಸ ಅದು ಸಮ್ಮಿಶ್ರ ಸರ್ಕಾರದ ಗಾಳಿ ಬಹುಶಃ ಈ ಸರ್ಕಾರದ ಮೇಲೂ ಬಂದ್ಬಿಡ್ತೇನೋ ಗೊತ್ತಿಲ್ಲ ನನಗೆ. ಸಮನ್ವಯ ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಇನ್ನೊಂದು ರೀತಿಯಲ್ಲಿ ನಾವು ಅರ್ಥೈಸೋದಾದ್ರೆ ಬಹುಶಃ ಎಲ್ಲೋ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ಕಾಂಗ್ರೆಸ್ಸಿಗರ ಒಂದು ಸಮ್ಮಿಶ್ರ ಸರ್ಕಾರವ ಅಂತಕ್ಕಂಥ ಭಾವನೆ ಈ ತೀರ್ಮಾನದಿಂದ ಕೆಲವರಲ್ಲಿ ಮೂಡಬಹುದು. ಒಂದೇ ಪಕ್ಷದ ಸರ್ಕಾರ ಇದ್ದಾಗ ಸಮನ್ವಯ ಸಮಿತಿ ರಚನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲೂ ನೋಡಿರಲಿಲ್ಲ. ಆದರೆ ಈ ಸರ್ಕಾರದಲ್ಲಿ ಒಂದು ಹೊಸ ಬೆಳವಣಿಗೆ ನೋಡಿದಾಗ ಬಹುಶಃ ನಾವು ವಿಧಾನಸಭೆಯ ಕಲಾಪದಲ್ಲಿ ಆ ಮುಂದ್ಗಡೆ ಸಾಲಿನಲ್ಲಿ ಆ ಟ್ರೆಜರಿ ಬೆಂಚ್ನಲ್ಲಿ ನೋಡ್ತಾ ಇದ್ದೇವೆ. ಅವರೆಲ್ಲ ಜನತಾ ಪರಿವಾರದ ಎ ಟೀಮ್ನವರು, ಹಿಂದೆ ಇದ್ದಂಥ ಜನತಾ ಪರಿವಾರ. ಅವರು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಈಗಿನ ಜನತಾ ಪಕ್ಷ ಜಾತ್ಯಾತೀತ ಜನತಾದಳವೇ ಬೇರೆ, ಹಿಂದೆ ಇದ್ದಂಥದ್ದೇ ಬೇರೆ ಅಂತ ಹೇಳಿದ್ದಾರೆ. ಆದರೆ ಅವರೆಲ್ಲ ಜನತಾ ಪರಿವಾರದ ನಾಯಕರುಗಳ ಮುಖವೇ ಹೆಚ್ಚಿನ ರೀತಿಯಲ್ಲಿ ನಾವೇನು ಕಾಣ್ತೇವೆ, ಅದು ಎಲ್ಲೋ ಕಾಂಗ್ರೆಸ್ಸು, ಮೂಲ ಕಾಂಗ್ರೆಸ್ಸಿಗರು ಮತ್ತು ಜನತಾ ಪರಿವಾರದ ಎ ಟೀಮ್ ಅಂತಲಾದರೂ ಕರೀಬಹುದು. ಇದು ಎರಡರ ಸಮ್ಮಿಶ್ರ ಸರ್ಕಾರವೇನು ಅಂತಕ್ಕಂಥದ್ದು ಈ ಸಮನ್ವಯ ಸಮಿತಿಯ ರಚನೆ ಮಾಡಲಿಕ್ಕೆ ಮೂಲ ಕಾರಣ ಆಗಿರಬಹುದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಒಂದು ಸರ್ಕಾರ ಹಲವಾರು ರೀತಿಯಲ್ಲಿ ಎಡವಿದ್ದಾರೆ. ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋದರೆ ಬಹುಶಃ ನಿಮಗೆ ಯಾವ ವಿಷಯಗಳನ್ನ ಪ್ರಮುಖವಾಗಿ ತೆಗೆದುಕೋಬೇಕು ಅಂತಕ್ಕಂಥದ್ದು ನಿಮಗೂ ಒಂದು ರೀತಿ ಹಿಂಸೆ ಆಗಬಹುದು. ನಾನು ಎಲ್ಲ ವಿಷಯಗಳ ಬಗ್ಗೆ ಇದು ಒಂದೇ ನಿಮ್ಮ ಜೊತೆಯಲ್ಲಿ ಇವತ್ತಿನ ದಿನವೇ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದು ಸೂಕ್ತವಲ್ಲವೇನೋ. ಮೊನ್ನೆ ಬಹುಶಃ ಅವರು ತಮ್ಮಗಳ ಮುಂದೆನೇ ಒಂದು ವಿಷಯ ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ರು. ಆ ಚೀಪ್ ಲಿಕ್ಕರ್ನ ಈ ರಾಜ್ಯದಲ್ಲಿ ಪುನಃ ತರ್ತಕ್ಕಂಥ ಚಿಂತನೆಯನ್ನು ನಡೆಸಿದ್ದಾರೆ, ಪ್ರಸ್ತಾವನೆ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ತಿದ್ಕೊಂಡಿದ್ದಾರೆ. ಅದರಲ್ಲೂ ಎಷ್ಟು ಮಟ್ಟಿಗೆ ಗೊಂದಲ ಮಾಡ್ಕೊಂಡ್ರು. ಫಸ್ಟ್ ಹೇಳಿದ್ರು ಚೀಪ್ ಲಿಕ್ಕರ್ ಅಂತ ಹೇಳಿದ್ರು, ಆಮೇಲೆ ಸಾರ್ವಜನಿಕವಾಗಿ ಟೀಕೆ ಪ್ರಾರಂಭ ಆದಮೇಲೆ ಇಲ್ಲ ಇಲ್ಲ ಅದು ಜಸ್ಟ್ ಪ್ರಸ್ತಾವನೆ ಅಂತ ಹೇಳಿದ್ರು. ನಂತರ ಯಾವುದೋ ನಮ್ಮ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಇರಬೇಕೇನೋ, ಅವರೇ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ರು, ಪದವೀಧರರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ
ಹೊಸ ವೈನ್ ಸ್ಟೋರ್ಗಳನ್ನ ಬಾರ್ಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಅದರ ಬಗ್ಗೆ ಟೀಕೆ ಪ್ರಾರಂಭ ಆದರೆ ಮತ್ತೆ ಇನ್ನೊಂದು ಬಾರಿ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರಿಲ್ಲ. ಮಾಧ್ಯಮದ ಸ್ನೇಹಿತರುಗಳೇ ತಪ್ಪಾಗಿ ಅರ್ಥೈಸ್ಕೊಂಡು ನೀವೇ ಏನೋ ಬರ್ಕೊತಾ ಇದ್ದೀರಿ. ನಾನು ಪದವೀಧರರಿಗೆ ಉದ್ಯೋಗ ಕಲ್ಪಿಸಲಿಕ್ಕೆ ಈ ಹೊಸ ಬಾರ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಲಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರು ಅದನ್ನು ಹೇಳದಂಥ ದಿನವೇ ಅಬಕಾರಿ ಸಚಿವರು ಇನ್ನೊಂದು ಹೇಳಿಕೆ ಕೊಟ್ಟರು, ನಾವು ಯಾವುದೇ ರೀತಿ ನಮ್ಮ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಅವರು ಹೇಳಿಕೆ ಕೊಟ್ಟಿದ್ರು. ಈ ಮಂತ್ರಿಗಳು ಮುಖ್ಯಮಂತ್ರಿಗಳ ನಡುವೆ ವಿಶ್ವಾಸದ ಕೊರತೆ ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದಕ್ಕೆ ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಬಹುದು ಇವತ್ತು. ಆಮೇಲೆ ಅಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ನಾನು ಹೆಚ್ಚಿಗೆ ಟೀಕೆ ಮಾಡಿದೆ ಅಂತ ಹೇಳಿ ಬಹುಶಃ ಇದೇ ಸಭಾಂಗಣದಲ್ಲೇ ಇರಬೇಕೇನೋ ಒಂದು ಮಾತು ಪ್ರಸ್ತಾಪ ಮಾಡಿದ್ರು. ಇದು ಕುಮಾರಸ್ವಾಮಿ ಅವರಿಗೆ ಇಂಥ ವಿಷಯಗಳ ಬಗ್ಗೆ ಹೆಚ್ಚಿನ ಒಂದು ಅನುಭವ ಇರೋದ್ರಿಂದ ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನ ನಮಗಳ ಮೇಲೂ ಏರ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ರೀತಿ ಎಲ್ಲೋ ಚೇಡಿಕೆಯ ಒಂದು ಉತ್ತರ ಕೊಟ್ಟಿದ್ದಾರೆ. ಹೌದು, ಅವ್ರು ಹೇಳಿದಾಗ ನನಗೆ ಅನುಭವ ಆಗಿದೆ. ನಾನು 20 ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೆ. ಬಹುಶಃ ಈ ನಾಡಿನಲ್ಲಿ ಸಾರಾಯಿಯನ್ನ ನಿಷೇಧ ಮಾಡತಕ್ಕಂಥ ನಿರ್ಧಾರ ನಾನು ಮಾಡಿದಾಗ ಈ ಸಾರಾಯಿ ಮಾರಾಟಗಾರರು, IML ಮಾರಾಟಗಾರರು ನನ್ನ ಮುಂದೆ ಏನೇನು ವಿಷಯಗಳು ಪ್ರಸ್ತಾಪ ಮಾಡ್ಲಿಕ್ಕೆ ಬಂದಿದ್ರು, ನನ್ನ ಮೇಲೆ ಯಾವ ರೀತಿಯ ಲಾಬಿ ಮತ್ತು ಒತ್ತಡ ಇರಲಿಕ್ಕೆ ಬಂದಿದ್ರು. ಬಹುಶಃ ಯಡಿಯೂರಪ್ಪನವರು ಇದ್ದಾರೆ ವಿರೋಧ ಪಕ್ಷದಲ್ಲಿ, ಅವರು ಅವತ್ತು ಉಪಮುಖ್ಯಮಂತ್ರಿಗಳು. ನನಗಿಂತ ಹೆಚ್ಚಾಗ ಅವರ ಹತ್ರ ಜಾಸ್ತಿ ಮಾಹಿತಿ ಇದೆ. ಆ ಒತ್ತಡ ಯಾವ ರೀತಿ ಇತ್ತು, ಒತ್ತಡ ಕುಮಾರಸ್ವಾಮಿ ಎಷ್ಟು ಮಟ್ಟಿಗೆ ಮಣದ ಮುಖ್ಯಮಂತ್ರಿಯಾಗಿ, ಯಡಿಯೂರಪ್ಪನವರು ಎಷ್ಟು ಮಟ್ಟಿಗೆ ಮಣದಿದ್ರು. ಯಡಿಯೂರಪ್ಪನವ್ರನ್ನ ಕೇಳಿದ್ರೆ ಬಹುಶಃ ಸತ್ಯ ಹೇಳಬೇಕು ಅಂದ್ರೆ ಹೇಳ್ಬೋದು ಅವರು. ಮತ್ತೊಂದು ವಿಷಯ, ಈ ಲಾಟ್ರಿ ನಿಷೇಧ ಮಾಡತಕ್ಕಂಥ ನಿರ್ಧಾರ ಮಾಡಿದೆ. ಅವತ್ತೇನೇನು ಒತ್ತಡಗಳು ಬಂತು, ಇದೆಲ್ಲದರ ಅನುಭವದ ಆಧಾರದ ಮೇಲೇನೆ ಈಗಿನ ಮುಖ್ಯಮಂತ್ರಿಗಳ ಈ ಒಂದು ನಿರ್ಣಯದ ಬಗ್ಗೆ ನಾನು ಸಾರ್ವಜನಿಕವಾಗಿ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಕಟುವಾಗಿ ಟೀಕೆ ಮಾಡಿದ್ದೇನೆ. ಅವರು ಹೇಳಿದಂಥ ರೀತಿಯಲ್ಲೇ ನನಗೆ ಅವರೇ ಹೇಳಿದಂಥದ್ದು ಏನೋ ಅವರು ಛೇಡಿಸಲಿಕ್ಕೆ ಹೇಳಿದ್ರು, ಇಲ್ಲ ಅವರೊಬ್ಬರೇ ಸತ್ಯ ಹರಿಶ್ಚಂದ್ರು ಈ ಭೂಮಿ ಮೇಲೆ ರಾಜಕಾರಣದಲ್ಲಿ, ಇನ್ನು ಉಳಿದವರೆಲ್ಲ ಭ್ರಷ್ಟಾಚಾರಿಗಳು ಅಂತಕ್ಕಂಥ ನಿಲುವು ಅವರಲ್ಲಿ ಇರಬಹುದೇನೋ ಗೊತ್ತಿಲ್ಲ ನನಗೆ. ಅದರ ಹಿನ್ನೆಲೆಯಲ್ಲಿ ನನ್ನನ್ನು ಛೇಡಿಸಿರಬಹುದು. ಆದರೆ ಅವತ್ತಿನ ದಿನ ನಾನು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಲಾಟ್ರಿಯ ಒಂದು ಈ ರಾಜ್ಯದಲ್ಲಿ ನಿಷೇಧ ಮಾಡತಕ್ಕಂಥ ನಿರ್ಧಾರ ಮಾಡಿದಾಗ ಯಾವುದೇ ಲಾಬಿಗೆ ನಾನು ಮಣಿದಿಲ್ಲ. ಸಾರಾಯಿ ನಿಷೇಧ ಮಾಡಿದಾಗಲೂ ಯಾವುದೇ ಲಾಬಿಗೆ ನಾನು ಮಣಿಲಿಲ್ಲ. ನೋಡೋಣ ಮುಂದಿನ ದಿನಗಳು ಯಾರ್ಯಾರು ಮುಂದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಸ್ವಲ್ಪ ಕಾದು ನೋಡೋಣಂತೆ. ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಈ ಮಧ್ಯದ ಲಾಬಿಗೆ ಮಣಿದೆ ಕೆಲಸ ನಿರ್ವಹಿಸ್ತಾರೆ, ಸ್ವಲ್ಪ ದಿವಸ ಇನ್ನೂ ಕಾದು ನೋಡೋಣಂತೆ, ಟೈಮ್ ಕೊಡೋಣಂತೆ. ನಾನು ಯಾವುದೇ ವಿಷಯಗಳನ್ನ ಮಾಹಿತಿ ಇಲ್ಲದೆ ಮಾತನಾಡೋದಿಲ್ಲ. ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಮತ್ತು ಬಿಜೆಪಿಯ ಪಕ್ಷದ ನಾಯಕರುಗಳೇನಿದ್ದಾರೆ ಅವರ ಜೊತೆಗೆ ನನ್ನನ್ನ ಹೋಲಿಕೆ ಮಾಡಿಕೊಂಡು ಲಘುವಾಗಿ ಮಾತನಾಡಿದ್ರೆ ಅಷ್ಟು ಸುಲಭವಾಗಿ ವಿರೋಧ ಪಕ್ಷದಲ್ಲಿ ನಾನು ಕೆಲಸ ನಿರ್ವಹಿಸಬೇಕಾದ್ರೆ ಅರ್ಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಾನು ಅಷ್ಟು ಸುಲಭವಾಗಿ ಕೂರವನೂ ಅಲ್ಲ. ಇವತ್ತು ಕಳೆದ 5 ವರ್ಷಗಳ ಬಿಜೆಪಿಯ ಆಡಳಿತದಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ನಾವು ಇಲ್ಲದೆ ಇದ್ರು, ಅಧಿಕೃತ ವಿರೋಧ ಪಕ್ಷಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷದ ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸಿದ್ದೇವೆ. ನಾನು ಇವತ್ತು ಮದ್ಯದ ವಿಷಯದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಕೆಲವು ಪ್ರತಿಕ್ರಿಯೆಗಳೇನಿದೆ ಅದನ್ನು ಲಘುವಾಗಿ ನಾನು ಪರಿಗಣಿಸಿಲ್ಲ. ನಾನು ಇನ್ನೂ ಕೆಲವು ದಾಖಲಾತಿಗಳನ್ನು ಇಟ್ಟುಕೊಂಡಿದ್ದೇನೆ. ಮಧ್ಯವರ್ತಿಗಳಲ್ಲಿ, ಮದ್ಯದ ದೊರೆಗಳ ಜೊತೆಯಲ್ಲಿ ಯಾವ ರೀತಿಯ ಅನ್ಯೋನ್ಯತೆ ಇದೆ, ಯಾವ್ಯಾವ ರೀತಿ ಹಿಂದೆ ಕೆಲವು ತೀರ್ಮಾನಗಳನ್ನು ಮಾಡಲಿಕ್ಕೆ ಹೊರಟಿದ್ರು, ಆ ದಾಖಲೆ ಇಟ್ಟಿದ್ದೇನೆ. ಇವತ್ತು ಅಧಿಕಾರಕ್ಕೆ ಬಂದ ಒಂದೇ ವಾರದಲ್ಲಿ ಚೀಪ್ ಲಿಕ್ಕರ್ ಬಗ್ಗೆ
ಬಹಳ ವೇಗದ ತೀರ್ಮಾನ ಮಾಡ್ಲಿಕ್ಕೆ ಹೊರಟಿದ್ರಲ್ಲ, ಅದ್ರ ಹಿನ್ನೆಲೆ ಏನು ಅನ್ನೋದಕ್ಕೂ ದಾಖಲೆ ಇಟ್ಟಿದ್ದೇನೆ. ಸಮಯ ಬಂದಾಗ ಚರ್ಚೆ ಮಾಡ್ತೇನೆ. 6 ತಿಂಗಳು ಅವಕಾಶ ಅಂತಕ್ಕಂಥದ್ದು ಏನು ಹೇಳಿದ್ದೇನೆ. 6 ತಿಂಗಳು ವಿಷಯವನ್ನ ನಾವು ಮೌನವಾಗಿ ಶರಣಾಗಬೇಕು ಈ ಸರ್ಕಾರದ ಬಗ್ಗೆ ಅನ್ನೋದನ್ನ, ಇಲ್ಲ ನೀವು ಈಗಲೇ ಶುರು ಮಾಡಿ ಅಂತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಕೆಣಕೋದಾದರೆ ಅದಕ್ಕೂ ತಯಾರಾಗಿದ್ದೇವೆ. ಈ ಸರ್ಕಾರದಲ್ಲಿ ಸಮನ್ವಯದ ಕೊರತೆ ಇರತಕ್ಕಂಥದ್ದನ್ನ ನಾವು ಈಗಾಗಲೇ ಕಾಣಬಹುದು. ಈಗ ಮೊನ್ನೆ ಹೇಳಿದ್ರು, ಯಾವೊಂದು ಗ್ರಾಮೀಣ ಪ್ರದೇಶದ ಹೈನುಗಾರಿಕೆಯ ವೃತ್ತಿ ಮಾಡತಕ್ಕಂಥ ರೈತ ಬಂಧುಗಳಿಗೆ, ಮಹಿಳೆಯರಿಗೆ 4 ರೂಪಾಯಿ ಸಹಾಯಧನ ಘೋಷಣೆ ಮಾಡಿದ್ರು 2 ರೂಪಾಯಿನಿಂದ. ಇವತ್ತು 56 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಹಾಲನ್ನ ಮಾರಾಟ ಮಾಡಲಿಕ್ಕೆ ತೊಂದರೆ ಇದೆ. ಆ ಹಿನ್ನೆಲೆಯಲ್ಲಿ 6 ಲಕ್ಷ ಲೀಟರ್ ಹಾಲನ್ನ ಶಾಲಾ ಮಕ್ಕಳಿಗೆ 10ನೇ ತರಗತಿಯವರೆಗೆ ಕೊಡ್ತಕ್ಕಂಥ ವ್ಯವಸ್ಥೆ ತರ್ತೀವಿ ಬಿಸಿ ಊಟದಲ್ಲಿ ಅಂತಕ್ಕಂಥ ಒಂದು ಘೋಷಣೆ ಮಾಡಿಬಿಟ್ರು.